ಅವ್ರ ಪ್ರತಿ ಕ್ಷಣನೂ ಕೂಡ ನೀವು ಇರೋದನ್ನ ನೋಡಿ ಹುರ್ಕೊಂಡು ಸಾಯಬೇಕು. ಇಂಥವ್ರನ್ನ ಬಿಟ್ಬಿಟ್ನಲ್ಲ, ತಪ್ಪು ಮಾಡ್ಕೊಂಬಿಟ್ಟೆ ಅಂತ ಪ್ರತಿ ಕ್ಷಣನೂ ಕೂಡ ಅವರು ಗಿಲ್ಟಲ್ಲಿ ಬದುಕಬೇಕು. ಗಿಲ್ಟಲ್ಲಿ ಅವರು ಆ ಗಿಲ್ಟ್ ಅವ್ರಿಗೆ ಕಾಡ್ತಾ ಪ್ರತಿದಿನ ಕೂಡ ಕಣ್ಣೀರು ಹಾಕಬೇಕು. ಸ್ನೇಹಿತರೆ, ಮೋಸ ಹೋದ್ಮೇಲೆ ನೀವು ರಿವೆಂಜ್ ತೀರಿಸ್ಕೊಬೇಕು ಅನಿಸಿದ್ರೆ ಈ 3 ಪಾಯಿಂಟ್ಸ್ನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಕೊನೆ ತನಕ ನೋಡಿ, ತುಂಬ ಮುಖ್ಯ ಇರುತ್ತೆ. ನೀವು ಇದಕ್ಕಿಂತ ದೊಡ್ಡ ರಿವೆಂಜ್ ತೀರಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಮೋಸ ಮಾಡಿದ್ರ ಮೇಲೆ. ಆ್ಯಂಡ್ ನಿಮ್ಮ ಅನಿಸಿಕೆ ಪಾಯಿಂಟ್ಸ್ನ ಟಿಪ್ಸ್ನ ಕೇಳಿಸ್ಕೊಂಡ್ಮೇಲೆ ಅನಿಸಿಕೆಯನ್ನು ಕಮೆಂಟ್ ಮಾಡಿ, ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ, ಹೊಸಬ್ರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫಸ್ಟ್ ಪಾಯಿಂಟ್ ನೋಡೋಣ, ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ. ನೋಡಿ, ಯಾವ ಮನುಷ್ಯ ಆರೋಗ್ಯ ತುಂಬ ಚೆನ್ನಾಗಿಟ್ಕೊಳ್ತಾನೆ ಅದು ತುಂಬ ದೊಡ್ಡ ರಿವೆಂಜ್ ಕೊಟ್ಟ ಹಾಗೆ. ಯಾಕಂತ ಹೇಳಿದ್ರೆ ನೀವೇನೇ ಮಾಡಬೇಕು ಅಂದ್ರೆ ಫಸ್ಟ್ ಆರೋಗ್ಯ, ಇದು ಮೊದಲೇ ಟಿಪ್ಸ್. ಯಾಕಂದರೆ ನೀವು ಆರೋಗ್ಯ ಚೆನ್ನಾಗಿಲ್ಲ ಅಂತಂದರೆ ನೀವೇನು ಮಾಡೋಕ್ಕಾಗಲ್ಲ. ಇಲ್ಲಿ ಫಸ್ಟ್ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ. ಅಪೋಸಿಟಲ್ಲಿ ಇರೋರಿಗೆ ನೀವೇನಾದರೂ ಏನು ಬೇಕಾದ್ರೂ ನೀವು ಅವ್ರ ಮುಂದೆ ಸಾಧನೆ ಮಾಡಬೇಕು, ಬೆಳಿಬೇಕು, ಅವ್ರಿಗಿಂತ ಚೆನ್ನಾಗಿರ್ಬೇಕಂದ್ರೆ ಫಸ್ಟ್ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ. ರಿವೆಂಜ್ ಕೊಡೋಕ್ಕೆ ಫಸ್ಟು ಆರೋಗ್ಯನ ಚೆನ್ನಾಗಿಟ್ಕೋಬೇಕು. ಇದು ಮೊದಲನೇ ಪಾಯಿಂಟ್ಸ್. ಓಕೆ, ಸೆಕೆಂಡ್ ಪಾಯಿಂಟಿಗೆ ನೋಡೋಣ. ಸೌಂದರ್ಯ, ಗಂಡು ಮಕ್ಳು ಇರ್ಬೋದು, ಹೆಣ್ಮಕ್ಳು ಇರ್ಬೋದು. ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಆ್ಯಂಡ್ ನಿಮ್ಮ ಬಾಡಿ ಫಿಟ್ನೆಸ್, ಡ್ರೆಸ್ಸಿಂಗ್ ಸೆನ್ಸ್, ಆ್ಯಂಡ್ ನೀವು ಔಟ್ಲುಕ್ ಏನು ಅಪಿಯರ್ ಕಾಣ್ತೀರಾ ಅದೆಲ್ಲನೂ ಕೂಡ ನೀವು ಚೆನ್ನಾಗಿ ಕಾಣಬೇಕು ಅವ್ರಿಗಿಂತ. ಯಾಕಂತ ಹೇಳಿದ್ರೆ ನಾವೆಲ್ಲೋ ಒಂದು ಕಡೆಗೆ ಮಾರ್ಕೆಟಲ್ಲಿ ಏನೋ ಒಂದು ಗಾಡಿ ತರಬೇಕು ಅಂತ ಹೇಳಿದ್ರೆ, ಅಥವಾ ಒಂದು ಫ್ರೂಟ್ಸ್ ತರಬೇಕು, ವೆಜಿಟೇಬಲ್ ತರಬೇಕು ಅಂದ್ರೆ ನಾವು ಚೆನ್ನಾಗಿರೋದನ್ನ ಸೆಲೆಕ್ಟ್ ಮಾಡ್ತೀವಿ. ನಾವು ಅವ್ರಿಗಿಂತ ಇನ್ನೂ ನಮಗೇನು ಬಿಟ್ಟು ಹೋಗಿರ್ತಾರೆ, ಮೋಸ ಮಾಡಿರ್ತಾರೆ, ಅವ್ರಿಗಿಂತ ಚೆನ್ನಾಗಿರಬೇಕು. ಸೊ ಅವ್ರಿಗಿಂತ ಚೆನ್ನಾಗಿದ್ದಾಗ ಮಾತ್ರ ಅವರಲ್ಲಿ ಹೊಟ್ಟೆ ಉರಿ, ಜಲಸ್. ಪ್ರತಿ ಕ್ಷಣನೂ ಕೂಡ ಇಂಥವ್ರನ್ನ ಬಿಟ್ಬಿಟ್ನಲ್ಲ, ತಪ್ಪು ಮಾಡ್ಕೊಂಬಿಟ್ಟೆ ಅಂತ ಪ್ರತಿ ಕ್ಷಣನೂ ಕೂಡ ಅವರು ಗಿಲ್ಟಲ್ಲಿ ಬದುಕಬೇಕು. ಗಿಲ್ಟಲ್ಲಿ ಅವರು ಆ ಗಿಲ್ಟ್ ಅವ್ರಿಗೆ ಕಾಡ್ತಾ ಪ್ರತಿದಿನ ಕೂಡ ಕಣ್ಣೀರು ಹಾಕಬೇಕು. ಸೊ ಅದಕ್ಕೆ ಹೇಳ್ತಿರೋದು, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ಸೊ ಈ ಒಂದು ಕೆಲಸನ ಮಾಡ್ತಾ ಹೋಗಿ. ಏನಂದರೆ ನಿಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೊಂಡ್ಮೇಲೆ ನಿಮ್ಮ ಸೌಂದರ್ಯದ ಕಡೆ ಪ್ರಜ್ಞೆ ಕೊಡ್ತಾ ಹೋಗಿ. ಡ್ರೆಸ್ಸಿಂಗ್ ಸೆನ್ಸ್, ನೀವು ಹಾಕುವಂಥ ಪ್ರತಿದಿನ ಅದೇ ಬಟ್ಟೆ ಇರಲಿ, ನೀಟಾಗಿ ಚೆನ್ನಾಗಿ. ಓಕೆ, ಅದನ್ನು ಯಾವುದೇ ಕಾರಣಕ್ಕೂ ನೀವು ನಿಮ್ಮಲ್ಲೇ ಜಿಗುಪ್ಸೆ ಪಟ್ಕೊಳ್ಳೋದೇನೆ, ಪ್ರೌಡ್ ಫೀಲ್ ಇರಲಿ. ಅವ್ರ ಪ್ರತಿ ಕ್ಷಣನೂ ಕೂಡ ನೀವು ಇರೋದನ್ನ ನೋಡಿ ಹುರ್ಕೊಂಡು ಸಾಯಬೇಕು. ಅದಕ್ಕಿಂತ ದೊಡ್ಡ ರಿವೆಂಜ್ ಏನು ಅವ್ರಿಗೆ ಶಾಪ ಹಾಕೋದು ಬೇಕಾಗಿಲ್ಲ. ನೀವು ನಿಮ್ಮ ಲೈಫ್ ಸ್ಟೈಲಲ್ಲಿ ನೀವು ಚೆನ್ನಾಗಿರೋದು, ಆರೋಗ್ಯವಾಗಿ ಚೆನ್ನಾಗಿರೋದು ನೋಡಿನೇ ಹುರ್ಕೊಂಡು ಸಾಯಬೇಕು. ಆ ಥರ. ನೆಕ್ಸ್ಟ್ ಬಂದು ಸೋರ್ಸ್ ಆಫ್ ಇನ್ಕಮ್ನ ಕ್ರಿಯೇಟ್ ಮಾಡಿ. ಒಂದು ಗುರಿ ಕಡೆಗೆ ಹೋಗಿ, ನೀವು ಇನ್ಕಮ್ ಅವ್ರೇನು ಬದುಕ್ತಾ ಇದ್ದಾರೆ ಅವ್ರಿಗಿನ್ನ ಚೆನ್ನಾಗಿ ಬದುಕೋಕ್ಕೆ ಟ್ರೈ ಮಾಡಿ. ಅವ್ರಿಗಿನ್ನ ಲೋ ಲೆವೆಲಿಗೆ ಹೋಗಬೇಡಿ. ಅವ್ರಿಗಿನ್ನ ಯಾಕೆ ಬಿಟ್ಟೆ ಅಂತ ಅವ್ರಿಗೆ ಪ್ರತಿದಿನ ಕೂಡ ಫೀಲ್ ಆಗಿ ಅವರು ನಿಮ್ಮ ಬಗ್ಗೆ ಏನು ನೆನೆಸ್ಕೊಂಡಾಗಲೇ ನಿದ್ದೆ ಮಾಡಬಾರ್ದು ಅವರು. ಓಕೆ, ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಒಳ್ಳೆ ಸಂಗಾತಿಗಳೊಟ್ಟಿಗೆ ನೀವು ಮದುವೆ ಆಗಿ. ಒಳ್ಳೆ ಸಂಗಾತಿಗಳೊಟ್ಟಿಗೆ ಮದುವೆ ಆಗಿ. ಪ್ರತಿದಿನ ಕೂಡ ಇಂಥವ್ರನ್ನ ನಾನು ಮಿಸ್ ಮಾಡ್ಕೊಂಡ್ಬಿಟ್ನಲ್ಲ ಜೀವನದಲ್ಲಿ ಅಂತ ಪ್ರತಿ ಕ್ಷಣನೂ ಕೂಡ ಕೊರಗಬೇಕು. ಇದು ಬರಬೇಕು. ಆ ಬರೋ ಥರ ನೀವು ಬದುಕಬೇಕು. ಕೆಲವರು ಅಂತಾರೆ ಅವರು ಸತ್ತೋಗ್ಲಿ, ಅವ್ರು ಸರ್ವನಾಶ ಆಗಲಿ ಅಂತ ಕೆಲವು ಹೆಣ್ಮಕ್ಳು ಶಾಪ ಆಗ್ತಾರೆ. ಅದಲ್ಲ ರಿವೆಂಜ್. ಒಂದ್ಸಲ ಕೋಪ ಬಂದಾಗ ಅಥವಾ ಏನೋ ಸಿಟ್ಟಲ್ಲಿ ಹೇಳ್ಬಿಡ್ತೀರಿ, ಮುಗೀತು. ಅದಲ್ಲ. ಪ್ರತಿ ಕ್ಷಣನೂ ಕೂಡ ಅವರು ನೋವಲ್ಲಿ ಒದ್ದಾಡಬೇಕು ಅಂತ ಹೇಳಿದ್ರೆ ನೀವೇನು ಬದುಕ್ತಾ ಹೋಗ್ತಿರಲ್ಲ ಪ್ರತಿ ಕ್ಷಣನೂ ಕೂಡ, ಪ್ರತಿ ದಿನಾನೂ ಕೂಡ. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ಸೊ ರಿವೆಂಜ್ ಕೊಡಬೇಕಂದ್ರೆ ಇದಕ್ಕಿಂತ ದುಡ್ದಿಲ್ಲ. ಯಾವಾಗ ನೀವು ತುಂಬ ಚೆನ್ನಾಗಿ ನಿಮ್ಮ ಆರೋಗ್ಯ ಇಟ್ಕೊಂಡಾಗ, ಆರೋಗ್ಯ ಜೊತೆಗೆ ನಿಮ್ಮ ಸೌಂದರ್ಯ ಚೆನ್ನಾಗಿ ಇಟ್ಕೊಂಡಾಗ, ನೀವು ಅವ್ರ ಮುಂದೆ ತುಂಬ ಚೆನ್ನಾಗಿ ಕಾಣ್ತಾ ಬಂದಾಗ, ನೆಕ್ಸ್ಟು ಅವ್ರಿಗಿಂತ ಚೆನ್ನಾಗಿ ಗುರಿನಲ್ಲಿ, ಇನ್ಕಮಲ್ಲಿ ತುಂಬ ಚೆನ್ನಾಗಿ ಬೆಳೆದಾಗ, ಆ್ಯಂಡ್ ಒಳ್ಳೆ ಪಾರ್ಟ್ನರ್ನ ತೊಗೊಂಡು ನೀವು ಮದುವೆ ಆಗಿ ಅವರೊಟ್ಟಿಗೆ ಬಾಳಿ ಬದುಕಿದಾಗ, ನೆಮ್ಮದಿಯ ಬದುಕು ಕಂಡಾಗ, ಅದು ಕೊಡೋ ಇದೆಯಲ್ಲ ಏನದು ರಿವೆಂಜು, ಲೈಫಲ್ಲಿ ಅವರು ಮುಟ್ಟಿ ನೋಡ್ಕೋಬೇಕು ಸ್ನೇಹಿತರೆ. ನಾ ಮಾಡುವಂಥ ಪ್ರತಿ ವಿಡಿಯೋದಲ್ಲಿ ಕೂಡ ಎಲ್ಲೋ ಒಂದು ಕಡೆ ಒಂದು ಇನ್ಫಾರ್ಮೇಟಿವ್ ಒಂದು ಟಿಪ್ಸ್ನ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ನಿಮಗೇನು ಅನ್ನಿಸ್ತು ಈ ಒಂದು ವಿಡಿಯೋ ನೋಡಿ ಆದಮೇಲೆ? ಜಸ್ಟ್ ಒಂದು ಕಮೆಂಟ್ ಬಾಕ್ಸ್ ಎಲ್ಲ ಖಾಲಿಗಿದೆ, ಟಕ ಅಂತ ಕಮೆಂಟ್ ಮಾಡ್ತಾ ಬನ್ನಿ. ಆ್ಯಂಡ್ ವಿಡಿಯೋಗಳು ಇಷ್ಟ ಆಗಿದ್ದರೆ ಬೇರೆ ಸುಮಾರು ವಿಡಿಯೋಗಳು ಮಾಡಿಟ್ಟಿದ್ದೀನಿ. ಸೊ ವಿಡಿಯೋನ ಶೇರ್ ಮಾಡ್ತಾ ಬನ್ನಿ. ಓಕೆ, ಆ್ಯಂಡ್ ಲೈಕ್ ಮಾಡಿ ನೀವು ಕಮೆಂಟ್ ಮಾಡೋದ್ರ ಮುಖಾಂತರ ನನಗೆ ಮತ್ತೊಂದು ವಿಡಿಯೋ ಮಾಡಬೇಕು ಅನ್ನೋ ಒಂದು ಇನ್ಸ್ಪೈರ್ ಆಗುತ್ತೆ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್, ಲವ್ ಯು, ಬಾಯ್.